ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂಬ ಕನಕದಾಸರ ಕೀರ್ತನೆ ಹಾಗೂ ಜಾತಿ ವ್ಯವಸ್ಥೆ ತೊಲಗಿ ಸಮಾನತೆ ಬರಬೇಕು ಎಂಬ ಅಂಬೇಡ್ಕರ್ ಅವರ ಆಶಯಕ್ಕೆ ಬೆಲೆ ಇದೆಯೇ? ಜಾತಿ ವ್ಯವಸ್ಥೆ ಸಂಪೂರ್ಣ ತೊಲಗುವವರೆಗೂ ಬರಲಾರದು ಸಮಾನತೆ. ಅಂಬೇಡ್ಕರ್ ಅವರ ಮಾತು ಇಂದಿಗೂ ಪ್ರಸ್ತುತ ಎಂಬಂತೆ ಸಿಂಧನೂರು ತಾಲೂಕಿನ ಅರಳಹಳ್ಳಿ ಗ್ರಾಮದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಮಾದಿಗ ಸಮಾಜದ ಯಲ್ಲಮ್ಮ ಎನ್ನುವವರು ತಮ್ಮ ಮೊಮ್ಮಗ ಸೃಜನ್ಗೆ ತಲೆಕೂದಲು ಅಂದರೆ ಕಟಿಂಗ್ ಮಾಡಿಸಲು ಬಂದಾಗ ಕಟಿಂಗ್ ಶಾಪ್ ಮಾಲೀಕ ಮಲ್ಲದಗುಡ್ಡದ ಕಾಳಿಂಗ ಎಂಬಾತ ಅರಳಹಳ್ಳಿಯಲ್ಲಿ ಕುರುಬರ ಜಾಗದಲ್ಲಿ ಬಾಡಿಗೆ ಶೆಡ್ ಹಾಕಿಕೊಂಡು ಕಟಿಂಗ್ ಶಾಪ್ ಮಾಡುತ್ತಿದ್ದಾನೆ. ಯಲ್ಲಮ್ಮ ತನ್ನ ಮೊಮ್ಮಗನ ಕರೆದುಕೊಂಡು ಕಟಿಂಗ್ ಮಾಡಿಸಲು ಬಂದಾಗ ಕಟಿಂಗ್ ಶಾಪ್ ಮಾಲೀಕ ಕಾಳಿಂಗ ಜಾಗದ ಮಾಲೀಕನಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಆ ಜಾಗದ ಮಾಲೀಕ ಕುರುಬರ ಸಮಾಜದ ಬಸವರಾಜ್. ತಮ್ಮ ಸಮುದಾಯದ 3-4 ಜನರಾದ ಶರಣಪ್ಪ, ಬೂಡಪ್ಪ, ಲಿಂಗಪ್ಪ, ಹುಚ್ಚಪ್ಪ 4 ಜನರು ಬಂದು ಕಟಿಂಗ್ ಶಾಪ್ ನಮ್ಮ ಜಾಗದಲ್ಲಿದೆ, ಇಲ್ಲಿ ನಿಮ್ಮ ಸಮಾಜಕ್ಕೆ ಅವಕಾಶ ಕೊಡುವುದಿಲ್ಲ, ಬೇಕಿದ್ದರೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಮನೆ ಮುಂದೆ ಬೇಕಾದರೆ ಕಟಿಂಗ್ ಮಾಡಿಸು ಎಂದು ಜಾತಿ ವ್ಯವಸ್ಥೆ ಬಗ್ಗೆ ಧಮಕಿ ಹಾಕಿದ ಘಟನೆ ಸಿಂಧನೂರು ತಾಲೂಕು ಅರಳಹಳ್ಳಿ ಗ್ರಾಮದಲ್ಲಿ ಮೇ 25 ಭಾನುವಾರ ಬೆಳಗ್ಗೆ ನಡೆದಿದೆ. ಅರಳಹಳ್ಳಿ ಗ್ರಾಮದಲ್ಲಿ ಮಾದಿಗ ಮತ್ತು ಕುರುಬರ ಸಮಾಜದ ನಡುವೆ ಕೆಲ ಹೊತ್ತು ವಾಗ್ವಾದ ನಡೆಯಿತು. ಮಾದಿಗ ಸಮಾಜದ ಮುಖಂಡರು ಮತ್ತು ಮಕ್ಕಳು ಆದಿಯಾಗಿ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಪಟ್ಟು ಹಿಡಿದರು. ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತಿದ್ದಂತೆ ಮಧ್ಯ ಪ್ರವೇಶಿಸಿ ಜಾತಿಗಳ ವೈಷಮ್ಯದ ಬಗ್ಗೆ ಬುಗಿಲೇಳುತ್ತಿದ್ದ ಗಂಭೀರ ಸ್ವರೂಪವನ್ನು 2 ಸಮಾಜದವರಿಗೆ ಬೆದರಿಸಿ ವಿವಾದ ಹೇಳಿ ಕಳಿಸಿದ್ದಾರೆ. ಸದ್ಯಕ್ಕೆ ಅರಳಹಳ್ಳಿ ಗ್ರಾಮ ಶಾಂತಿಯಲ್ಲಿದೆ, ಆದರೆ ಒಳಗೆ ಕುಡಿಯುವ ಬೇಗುದಿಯಂತೆ ಆಗಿದೆ. ಅಲ್ಲಮ್ಮ ಕೇಳಿಲ್ಲ ಯಾರ ಜಗದಾಗ ಇಟ್ಟಿಲ್ಲ ನಾನು ಕೊಡ್ಸಿ ಅಂಗಡಿ ಯಾರ್ದು ಕೇಳೋದು ಸ್ವಲ್ಪ ಎಲ್ಲಾರು ಹೆಂಗ್ ಮಾಡಕ್ ಬಂದಾಗ